MLA ಮಗನ ದೌಲತ್ತು ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡ್ಕೊಳ್ಳಿ. ತಂದೆ ಯಾವ ಪೊಸಿಷನ್ ಅಲ್ಲಿ ಇದ್ದಾನೆ, ಇದು ಕೇವಲ MLA ವಿಚಾರಕ್ಕೆ ಮಾತ್ರ ಅಲ್ಲ, ಅನೇಕರು ಈ ರೀತಿಯಾಗಿದ್ದಾರೆ. ಪೊಲೀಸ್ ಅಧಿಕಾರಿಯ ಮಗ ಅಂತ ಹೇಳ್ಕೊಂಡು ದೌಲತ್ತನ್ನು ತೋರಿಸುವಂಥವ್ರು, ನಾನು ಶಾಸಕರ ಮಗ ಅಂತ ಹೇಳಿ ದೌಲತ್ತನ್ನು ತೋರಿಸೋದು, ನಾನು ಸಂಸದರ ಮಗ ಅಂತ ಹೇಳಿ ದೌಲತ್ತನ್ನು ತೋರಿಸೋದು, ನಾನು ಮಂತ್ರಿಯ ಮಗ ಅಂತ ಹೇಳಿ ದೌಲತ್ತನ್ನು ತೋರಿಸೋದು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಆಟಗಳು. ಇವರನ್ನೆಲ್ಲ ಹೇರೋಕ್ಕೆ ಯಾವ ಪುಣ್ಯ ಮಾಡಿ ಬಂದಿದ್ರೋ ಗೊತ್ತಿಲ್ಲ. ಅವರು ದೇವರ ಹತ್ರ ಬೇಡ್ಕೊಂಡೇ ತಂದಿರಬೇಕೇನೋ, ಅಷ್ಟು ಅಪರೂಪದಲ್ಲಿ ಅಪರೂಪ ಮಾಣಿಕ್ಯವನ್ನ ಕೊಟ್ಟಿದ್ದಾರೆ ಇವ್ರನ್ನೆಲ್ಲ. ಏನ್ರಿ ಗೌರವ ಬೇಡವಾ? ಯಾರ ಜೊತೆಗೆ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಅಟ್ಟಹಾಸ ತಾಂಡವಾಡ್ತಾ ಇದೆ. ಬರೀ ಭದ್ರಾವತಿಯಲ್ಲಿ ಅಷ್ಟೇ ಯಾಕೆ, ಹಲವು ಕಡೆಗಳಲ್ಲಿದೆ. ಅಕ್ರಮ ಮರಳು ದಂಧೆಯ ಮೇಲೆ ದಾಳಿಯ ವೇಳೆ ಈ ದರ್ಪವನ್ನ ಮೆರೆದಿರೋದು MLA ಮಗ. ಅವನಿಗೇನು ಇದಕ್ಕೆ ಸಂಬಂಧ? ಅವನದೇನಾದ್ರೂ ವ್ಯವಹಾರ ಇರುತ್ತೆ. ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಅಶ್ಲೀಲ ನಿಂದನೆಯನ್ನ ಮಾಡ್ತಾನೆ. ಒದ್ದು ಒಳಗಡೆಗೆ ಹಾಕಬೇಕು. ಮೊದಲೇದಾಗಿ ಯಾವ ಭಯನೂ ಇಟ್ಕೊಳ್ಬಾರ್ದು. ಸಾಮಾನ್ಯ ಜನರಿಗೆ ಹೇಗೆ ನಡ್ಕೊಳ್ತೀರೋ ಹಾಗೆ ನಡ್ಕೊಳ್ಬೇಕು. ಮಹಿಳಾ ಅಧಿಕಾರಿಗೆ MLA ಪುತ್ರ ನಿಂದನೆ ಮಾಡಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಧಿಕೃತವಾಗಿ ಬರ್ತಾ ಇರೋದು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ. ಸೊ ಮಹಿಳಾ ಅಧಿಕಾರಿಗೆ MLA ಮಗ ಈ ರೀತಿಯಾಗಿ ಮಾತನಾಡೋಕ್ಕೆ MLA ಅವರು ಒಪ್ಪಿಗೆ ಕೊಟ್ಟಿದ್ರ? ಇದು JDS ಮತ್ತು BJP ಮಾಡಿರುವಂಥ ಕುತಂತ್ರ ಅಂತ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರೇ ಕುತಂತ್ರ ಮಾಡಲಿರಿ, ಮಾತನಾಡಬೇಕಾದ್ರೆ ಪರಿಜ್ಞಾನ ಇರೋದಿಲ್ವಾ? ಏನು ಮಾತನಾಡ್ತಾ ಇದ್ದೀನಿ, ಯಾವ ಅಧಿಕಾರಿ ಜೊತೆಗೆ ಮಾತನಾಡ್ತಾ ಇದ್ದೀನಿ, ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ನಮಗೂ ಬರುತ್ತೆ ಬಾಯಿಗೆ ಬಂದಂಗೆ ಹೇಳಕ್ಕೆ. ಹೇಳ ಈ MLA ಮಗನ ಬಗ್ಗೆ ಹೇಳಕ್ಕಾಗತ್ತಾ? ಇಟ್ಸ್ ಅ ಕಂಟ್ರೋಲ್. ಧ್ವನಿ ನನ್ನ ಮಗನದ್ದೇ ಅಲ್ಲ ಅಂತ ಶಾಸಕ ಸಂಗಮೇಶ್ ಹೇಳ್ತಾ ಇದ್ದಾರೆ. ಈಗ ಪ್ರೂವ್ ಆಗ್ಬೇಕಾಗೇನದು? ಧ್ವನಿ ಅವ್ರ ಮಗಂದಲ್ವಂತೆ, ಅದು ಸಂಗಮೇಶ್ ಅವರು ಹೇಳ್ತಾ ಇರೋದು. ಮಹಿಳಾ ಅಧಿಕಾರಿಗೆ ನಿಂದನೆ, BJP ಈಗ ರಣಾವೇಶವನ್ನ ತೋರಿಸ್ತಾ ಇದೆ. ಹೌದೋ ಅಲ್ವೋ ಅನ್ನೋದು ಅಧಿಕಾರಿಗೆ ಗೊತ್ತಾಗತ್ತೆ. ಆ ಮಹಿಳಾ ಅಧಿಕಾರಿ ಏನು ಹೇಳ್ತಾರೆ, ಯಾರ ಹೆಸರಿನಲ್ಲಿ ಫೋನ್ ಮಾಡಿದ್ರು, ಅವೆಲ್ಲವೂ ಗೊತ್ತಾಗ್ಬೇಕಲ್ಲ. MLA ಪುತ್ರ ಬಸವೇಶ್ವರ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಯಾರೇ ಆಗಿರಲಿ ಅವರು ಈ ರೀತಿಯಾಗಿ ಯಾವ ಅಧಿಕಾರಿ ಬಗ್ಗೆನೂ ಕೂಡ ಮಾತನಾಡಬಾರ್ದು. ಸೊ ಈಗ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಅವರು ಈಗ ದೂರನ್ನ ಕೊಟ್ಟಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಅವರು ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ ಆಗಿ ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬಂದ್ಬಿಡಿ. ಭದ್ರಾವತಿಯಲ್ಲಿ ಮಿತಿ ಮೀರಿದ ಮರಳು ಮಾಫಿಯಾ, ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದಾದಾಗಿರಿ, ಮಹಿಳಾ ಅಧಿಕಾರಿಗೆ MLA ಪುತ್ರನ ನಿಂದನೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ, DSP ಬರ್ತಾರಂತೆ. ಹೌದು, ಈ ವಿಡಿಯೋದಲ್ಲಿ ನೀವು ಕೇಳಿಸಿಕೊಂಡ ನುಡಿಮುತ್ತುಗಳು ಎಲ್ಲವೂ ಕೂಡ ಭದ್ರಾವತಿ ಕಾಂಗ್ರೆಸ್ ಶಾಸಕ BK ಸಂಗಮೇಶ್ ಪುತ್ರ ಬಸವೇಶ್ವರ್ನದ್ದು ಎನ್ನಲಾಗ್ತಿದೆ. ಗಣಿ ಇಲಾಖೆಯ ಭೂವಿಜ್ಞಾನಿ ಅಧಿಕಾರಿ ಜ್ಯೋತಿಗೆ ನಿಂದಿಸಿದ್ದಾರೆ ಎನ್ನಲಾದಂತಹ ಆಡಿಯೋ ಈಗ ಫುಲ್ ವೈರಲ್ ಆಗಿದೆ. ನಿನ್ನೆ ರಾತ್ರಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ತಡೆಯೋಕೆ ಹೋದ ಗಣಿ ಇಲಾಖೆಯ ಭೂವಿಜ್ಞಾನಿ ಜ್ಯೋತಿ ಎಂಬ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದಾರೆ. ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡ್ತಿದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ, DSP ಬರ್ತಾರಂತೆ. ಅಕ್ರಮ ಮರಳು ಗಣಿಗಾರಿಕೆ ಸ್ಥಳದಲ್ಲಿದ್ದ MLA ಪುತ್ರನ ಬೆಂಬಲಿಗ ಬಸವೇಶ್ವರ್ಗೆ ಕರೆ ಮಾಡಿದ್ದಾನೆ. ಆ ಬಳಿಕ ಅಲ್ಲೇ ಇದ್ದ ಭೂವಿಜ್ಞಾನಿ ಜ್ಯೋತಿ ಜೊತೆಗೆ MLA ಸಂಗಮೇಶ್ ಪುತ್ರ ಮಾತನಾಡಿದ್ದು ತೀರಾ ಅವಾಚ್ಯವಾಗಿ ನಿಂದಿಸಿದ್ದು. ಆ ಪದಗಳು ಕೇಳೋಕ್ಕೂ ಆಗಲ್ಲ, ಕೇಳಿಸೋಕು ಆಗದಂತಿದೆ. ಮಹಿಳಾ ಅಧಿಕಾರಿ ನೆಟ್ಟಿಗೆ ಮಾತಾಡಿ. ನೀವು ಮಹಿಳಾ ಅಧಿಕಾರಿ ಜೊತೆಗೆ ಮಾತಾಡ್ತಾ ಇದ್ದೀರಾ, ಹೀಗೆಲ್ಲ ಮಾತಾಡಬೇಡಿ ಅಂದ್ರೂ ಕೂಡ MLA ಸಂಗಮೇಶ್ ಪುತ್ರ ಬಸವೇಶ್ವರ್ ಮಾತ್ರ ತಮ್ಮ ಮಾತಿನ ಮೇಲೆ ಹಿಡಿತ ಪಡಿಲೇ ಇಲ್ಲ.
ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ ಅತ್ಲಾಗೆ. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ಇವರೇ, ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ, DSP ಬರ್ತಾರಂತೆ. ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರು ಕೊಟ್ಟಿದ್ದೀವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ. ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು, ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿಲ್ಲ ಅಷ್ಟೇ. ಆಡಿಯೋ ನನ್ನ ಮಗಂದಲ್ಲ, ಇದು ಬಿಜೆಪಿ ಜೆಡಿಎಸ್ ಕುತಂತ್ರ. ಶಾಸಕ ಸಂಗಮೇಶ್ ಸಮರ್ಥನೆ. ಮಹಿಳಾಧಿಕಾರಿಗೆ ಧಮಕಿ ಆಡಿಯೋ ಸಂಬಂಧ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟ ಶಾಸಕ ಸಂಗಮೇಶ್ ಇಡೀ ಪ್ರಕರಣವನ್ನೇ ತಿರುಚಿದ್ದಾರೆ. ಆಡಿಯೋದಲ್ಲಿರೋದು ನನ್ನ ಮಗನ ವಾಯ್ಸ್ ಅಲ್ಲ, ಇದು ಬಿಜೆಪಿ ಜೆಡಿಎಸ್ನವರು ಮಾಡ್ತಾ ಇರುವ ಕುತಂತ್ರ. ಅವರು ಇವರು ಹೇಳ್ತಾರೆ ಅಂತ ನಂಬೋಕ್ಕಾಗಲ್ಲ ಅಂತ ಶಾಸಕ ಸಂಗಮೇಶ್ ಮಹಿಳಾಧಿಕಾರಿ ವಿರುದ್ಧವೇ ಲಂಚದ ಆರೋಪ ಹೊರಿಸಿದ್ರು. ಮಾತಾಡಿರೋದು ನಮ್ಮ ಮಗ ಅಲ್ಲ, ಯಾರೋ ಬಿಜೆಪಿ JDS ಅವರು ಕುತಂತ್ರ ಮಾಡ್ತಾ ಇರೋದು. ಇದೆಲ್ಲ ಇರೋದೇ ಹೇಳ್ತಿದ್ದೀನಿ, ಇಲ್ಲದೇನು ಹೇಳ್ತಾ ಇರಲ್ಲ. ಅಕ್ರಮವಾಗಿ ಅಂದ್ರೆ ಈ ಅಮ್ಮ ಲಂಚ ಕೇಳುತ್ತಂತೆ, ಮತ್ತೆ ಮರಳು ಹೊಡಿತಿರೋದು ಕೊಡ್ರಿ ಅಂತ. ರೈತರ ಹತ್ರ, ಬಡವ್ರ ಹತ್ರ, ದೇವಸ್ಥಾನಕ್ಕೆ ಹೋಗಿ ಯಾರಂತರ ಹತ್ರ ಅದಕ್ಕೆ ಕೊಡಲ್ಲ. ಅದಕ್ಕೆ ರಾತ್ರಿ 12 ಗಂಟೆ ಸುಮ್ಮನೆ ನಂದೇನು ಪವರ್ ತೋರಿಸ್ತೀನಿ ಅಂತೇಳಿ ಹೋಗಿದೆ ಅಂತ ಹೇಳ್ತಾರೆ. ಸರ್, ಪ್ರಾಮಾಣಿಕವಾಗಿ ಅವ್ರು ಇದ್ರೆ ಕೇಸ್ ಹಾಕ್ಲಿ ಸರ್, ಬೇಡ ಅಂದ್ರೆ ಯಾರು. ರಾಜಕೀಯ ತಿರುವು ಪಡೆದುಕೊಂಡ ಧಮಕಿ ಕೇಸ್. MLA ಮಗನನ್ನ ಬಂಧಿಸಿ ಗಡಿಪಾರಿಗೆ ಆಗ್ರಹ. ಬಿಜೆಪಿಯಿಂದ ಭದ್ರಾವತಿಯಲ್ಲಿ ಜೋರು ಪ್ರತಿಭಟನೆ. ಶಾಸಕನ ಪುತ್ರನಿಂದ ಮಹಿಳಾಧಿಕಾರಿಗೆ ಧಮಕಿ ವಿಚಾರವಾಗಿ ಜೆಡಿಎಸ್ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಭದ್ರಾವತಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಅಭಿವೃದ್ಧಿ ಕೆಲಸ ಮಾಡದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತ್ತು ಮಗ ತಾಲೂಕಲ್ಲಿ ಅಕ್ರಮ ಮರಳುಗಾರಿಕೆ, ಗೂಂಡಾಗಿರಿ ಮಾಡಿಕೊಂಡು ಲೂಟಿ ಹೊಡಿತಿದ್ದಾರೆ. ಮಹಿಳಾಧಿಕಾರಿಗೆ ನಿಂದಿಸಿರುವುದು ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನ್ ಮಾಡ್ತಿದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕ ಶಾಸಕನ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಆಗ್ರಹಿಸಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾಧಿಕಾರಿಯ ರಕ್ಷಣೆಗೆ ನಿಂತು ನ್ಯಾಯ ಒದಗಿಸಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಈ ರೀತಿಯ ದೌರ್ಜನ್ಯವನ್ನ ಮಾಡಿ ಅವಹೇಳನವನ್ನ ಮಾಡಿದ್ರೆ ಕೂಡ ಇವತ್ತು ನಾಪತ್ತೆ ಆಗಿದೆ ಮಹಿಳಾ ಆಯೋಗ. ಇಲ್ಲಿವರೆಗೂ ಸುಮೋಟೋ ಕೇಸನ್ನ ಫೈಲ್ ಮಾಡಿಲ್ಲ. ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳುವ ಪೊಲಿಟಿಕಲ್ ಕೇಸ್ಗಳನ್ನು ಮಾತ್ರ ಬುಕ್ ಮಾಡಕ್ಕಿದೆಯೇ ಹೊರತು ಕರ್ನಾಟಕದ ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸೋದಕ್ಕೆ ಮಹಿಳಾ ಆಯೋಗ ಬರ್ತಿಲ್ಲ. ಅದು ಇವತ್ತು ರೀಲ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಮಹಿಳಾ ಆಯೋಗ ಕೆಲಸ ಮಾಡ್ತಾ ಇದೆ. ಸರ್ಕಾರ ಇವತ್ತು ಈ ಪುಂಡ್ರನ್ನ ಬಗ್ಗು ಬರೆಯೋದ್ರಲ್ಲಿ ವಿಫಲ ಆಗಿದೆ. ಅದೇ ಕೆಲಸನ ಇವತ್ತು ಭದ್ರಾವತಿಯಲ್ಲಿ ತಲೆ ಇಲ್ದಿರುವಂತಹ ಶಾಸಕರು, ಆಚಾರ ಇಲ್ಲದ ನಾಲಿಗೆ ಇರುವಂತಹ, ಆಚಾರವೇ ಗೊತ್ತಿಲ್ದಿರುವಂತಹ ಸಂಗಮೇಶ್ ಪುತ್ರ ಬಸವೇಶ್ ಅಪಮಾನಕಾರಿಯಾಗಿರುವಂಥ ಸಂಗತಿಗಳನ್ನು ಮಾಡಿರುವಂತಹ ಶಾಸಕರ ಮಗ ಬಸವ, ಬೀದಿ ಬಸವ, ಈ ಕ್ಷಣದವರೆಗೂ ಅವರನ್ನು ಬಂಧನ ಮಾಡಿಲ್ಲ. ಯಾರು ಮರಳು ದಂಧೆ ಒಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಬಾರಣ ಅಂತೇಳಿ ಯಾರನ್ನ ಕರೆದ ಆ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿಲ್ಲ. ಸುಮೋಟೋ ಒಂದು FIR ಮಾಡುವಂಥ ಕಾಮನ್ ಸೆನ್ಸ್ ಇಲ್ದಿರೋಂಥ ಅಲ್ಲಿನ DYSP ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತೇಳಿ ಅನಿಸಿದೆ ನಮಗೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮರಳು ಮಾಫಿಯಾದ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಆರೋಪಿಸಿ MLA ಮಗನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಮಾಜಿ DCM ಈಶ್ವರಪ್ಪ ಪ್ರತಿಕ್ರಿಯಿಸಿ, ಇದೊಂದು ನಾಚಿಗೇಡಿನ ಘಟನೆ. ಭದ್ರಾವತಿಯಲ್ಲಿ ಶಾಸಕರದ್ದು ಆಡಿದೆ ಆಟ ಆಗಿದೆ. ಅಧಿಕಾರಿಗಳಿಗೆ ಅಲ್ಲಿ ಬೆಲೆ ಭದ್ರತೆಯೇ ಇಲ್ಲದಂತಾಗಿದೆ ಅಂತ ಕಿಡಿಕಾರಿದ್ರು. ಇದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದ ಈ ಸ್ಥಿತಿ, ಭದ್ರಾವತಿದು ಒಂದಲ್ಲ, ಇಡೀ ರಾಜ್ಯದ್ದೇ ಇದೇ ಸ್ಥಿತಿ. ಅಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ಕೆಲವರು ಅಧಿಕಾರಿಗಳು ಮುಚ್ಚಾಕಿದ್ದಾರೆ. ಅಂದ್ರೆ ನಾವ್ಯಾಕಪ್ಪ ಕಂಪ್ಲೇಂಟ್ ಕೊಟ್ರೆ ಸರ್ಕಾರ ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಭಯದಿಂದ ಕೆಲವು ಅಧಿಕಾರಿಗಳು ಕಂಪ್ಲೇಂಟ್ಗಳನ್ನ ಕೊಡ್ತಾ ಇಲ್ಲ. ಹೈಯೆಸ್ಟ್ ಇಡೀ ದೇಶದಲ್ಲೇ ಹೈಯೆಸ್ಟ್ ಅಧಿಕಾರಿಗಳು, ಸರ್ಕಾರಿ ನೌಕರರು ಆತ್ಮಹತ್ಯೆ ಆಡ್ಕೊಂತ ಇರುವಂತದ್ದು ಇವತ್ತು ನಾನು ನೋಡಿದ್ದೀನಿ. ಯಾಕಿನ್ನೂ ನೀವು ಬಂಧಿಸಿಲ್ಲ? ಯಾಕೆ ಕಾನೂನು ಕ್ರಮ ಜರುಗಿಸಿಲ್ಲ? ಅಂದ್ರೆ ಶಾಸಕರು ಏನು ಬೇಕಾದ್ರೂ ಮಾಡಬಹುದು, ಅವರ ಪುತ್ರರು ಅಥವಾ ಕುಟುಂಬದವರು. ಇವತ್ತು ಕಾಂಗ್ರೆಸ್ ಒಬ್ಬೊಬ್ಬ ಶಾಸಕರು ಮಾತ್ರ ಅಧಿಕಾರ ಚಲಾಯಿಸ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ.
ಅಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಸಭ್ಯತೆಯ ಭಾಷೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವರಿಗೆ ಕ್ರಮ ಆಗಬೇಕು. ಬಿಜೆಪಿ ಶಾಸಕ ಅಶ್ವತ್ಥನಾರಾಯಣ್ ಟ್ವೀಟ್ ಮಾಡಿ ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸೋದು ನಿಮ್ಮ ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಭದ್ರಾವತಿನ ರಿಪಬ್ಲಿಕ್ ಮಾಡಿ ಆಟೋಟೋಪ ಮರಿತಾ ಇರುವ ಶಾಸಕರ ಪುತ್ರ ಬಸವೇಶ್ವರ್ನನ್ನ ಬಂಧಿಸಿ ಗಡಿಪಾರು ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಮಹಿಳಾಧಿಕಾರಿಗೆ ನಿಂದನೆ, ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಆಗ್ರಹಿಸಿದ ಸಚಿವ ರಾಜಣ್ಣ. ಘಟನೆಯನ್ನು ಖಂಡಿಸಿದ ಸಚಿವ ರಾಜಣ್ಣ, ಮಿನಿಸ್ಟರ್ ಆಗಲಿ ಶಾಸಕ ಆಗಲಿ ಶಾಸಕನ ಮಗ ಆಗಿರಲಿ ಯಾರೂ ಅಧಿಕಾರಿಗಳ ಜೊತೆಗೆ ಹಾಗೆ ಮಾತಾಡಬಾರ್ದು. ಹಾಗೆ ಮಾತಾಡೋರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು, ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಅಂದಿದ್ದಾರೆ. ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದರೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ಅವರು ಅಲ್ಲಿ ಸ್ಥಳೀಯವಾಗಿ ಅದನ್ನು ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದರೆ ಅವ್ರ ಮೇಲೆ ಕ್ರಮ ತಗೊತಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ. ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದು ವೇಳೆ ಆ ಥರದ್ದು ಇದ್ದರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ. ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದಿಲ್ಲ. ಒಟ್ಟಾರೆ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಮಹಿಳಾಧಿಕಾರಿಗೆ ನಿಂದಿಸಿರೋದು ವಿಪಕ್ಷಗಳಿಗೆ ಅಸ್ತ್ರ ಆಗಿದ್ದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ತಿರುವು ಪಡೆಯಲಿದೆ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.